ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ರಾಜ್ಯಶಾಸ್ತ್ರದ ಪತ್ರಿಕೆ 3 ಮಾಡೆಲ್ ಪೇಪರ್ 3 ಇದರ ಉತ್ತರಗಳನ್ನು ನೋಡೋಣ. ನೋಡಿ, ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್. ನೋಡಿ, ಕೆಳಗಿನ ಚಿತ್ರದಲ್ಲಿ ಪರಿಗಣಿಸಿ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾ ಫುಲೆ. ಮ್ಯೂಮರ್ ಗಡಾಫಿ ಲಿಬಿಯಾದಲ್ಲಿ 1972ರಲ್ಲಿ ಇದನ್ನು ನಿಷೇಧಿಸಿದರು. ಏನನ್ನ? ರಾಜಕೀಯ ಪಕ್ಷಗಳನ್ನು. ಅಂತಾರಾಷ್ಟ್ರೀಯ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಜೆರೆಮಿ ಬೆಂಥಮ್. CHOGM ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗೌರ್ಮೆಂಟ್ ಮೀಟಿಂಗ್. ನೋಡಿ, ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷಗಳು. ಕೃಷಿ ರೈತರ ಮೂಲ ಕಸುಬು ಆಗಿದೆ. LGBTಯು ಅಸ್ಮಿತೆಯ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು. ಭದ್ರತಾ ಮಂಡಳಿ ಕಾಯಂ ಸದಸ್ಯರ ಸಂಖ್ಯೆ 5. ಆಂಜೆಲಾ ಮರ್ಕೆಲ್ ಅವರು 2013ರ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನು ಪಡೆದರು. ನೋಡಿ, ಹೊಂದಿಸಿ ಬರೆಯಿರಿಯಲ್ಲಿ ಬಾಂಬೆ ವಿಭಜನೆ 1960. CAT ಅಂದ್ರೇನು? ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. UAPA ನೋಡಿ, UAPA ಅಂದರೆ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಲೀಗ್ ಆಫ್ ನೇಷನ್ಸ್ ಯಾವಾಗ ಇದಾಯಿತು? 1920ರಲ್ಲಿ. ಸತಿ ನಿಷೇಧ ಪದ್ಧತಿ ಇದನ್ನು ಮಾಡಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್ರವರು. ಇಲ್ಲಿ ಕೆಳಗೆ ಹೊಂದಿಸಿ ಬರೆದದ್ದು ಉತ್ತರಗಳು ಇವೆ ನಿಮಗೆ. ಇನ್ನು ಕೆಳಗಿನ ಇದರಲ್ಲಿ ಒಂದು ವಾಕ್ಯದಲ್ಲಿ ಬರೆಯಿರಿ. ಯಾವ ರಾಜ್ಯವನ್ನು 2014ರಲ್ಲಿ ವಿಭಜಿಸಲಾಯಿತು? ಆಂಧ್ರ ಪ್ರದೇಶ್. ನೀವು ಅಲ್ಲಿ ಬರೆಯುವಾಗ ಆಂಧ್ರ ಪ್ರದೇಶವನ್ನು ವಿಭಜಿಸಲಾಯಿತು ಅಂತ ವಾಕ್ಯದಲ್ಲಿ ಬರೆಯುವುದು ಉತ್ತಮ. ಅಪ್ಪಿಗೋ ಚಳವಳಿ ಎಲ್ಲಿ ಪ್ರಾರಂಭವಾಯಿತು? ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಸಮೀಪದ ಸಿದ್ದಾಪುರದಲ್ಲಿ ಪ್ರಾರಂಭ ಆಯಿತು. ಪಂಚಮರು ಎಂದರೆ ಯಾರು? ಅತ್ಯಂತ ಕೆಳಸ್ತರದಲ್ಲಿರುವವ್ರನ್ನ ಪಂಚಮರು ಎನ್ನುವರು. ವರ್ಣಭೇದ ನೀತಿ ಅಂದ್ರೂ ಬಿಳಿಯರ ಮತ್ತು ಕರಿಯರ ನಡುವಿನ ತಾರತಮ್ಯ ಭಾವವನ್ನು ವರ್ಣಭೇದ ನೀತಿ ಅಂತಾರೆ. ಅಲಿಪ್ತ ಚಳವಳಿ ಒಬ್ಬನ ಸ್ಥಾಪಕರು ಯಾರು? ಜವಾಹರ್ಲಾಲ್ ನೆಹರು. ಉಪಚುನಾವಣೆ ಅಂದ್ರೇನು? ನೋಡಿ, ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಆಯ್ಕೆಯಾದ ಪ್ರತಿನಿಧಿ ತನ್ನ ಅವಧಿಯ ಮುಗಿಯುವ ಮುನ್ನೆ ರಾಜೀನಾಮೆ ನೀಡಿದರೆ ಅಥವಾ ಮರಣ ಹೊಂದಿದರೆ, ಯಾವುದೇ ಕಾರಣದಿಂದ ತನ್ನ ಸದಸ್ಯತ್ವ ಕಳೆದುಕೊಂಡ್ರೆ ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ಆ ಸ್ಥಾನ ಅಂತಾಗಿತ್ತಿದೆ. ಆ ಸ್ಥಾನ ಇಲ್ಲಿ ನಡು ಗ್ಯಾಪ್ ಆಗಬೇಕು. ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಗಳೇ ಉಪಚುನಾವಣೆ. ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಆಡಳಿತ ವ್ಯಾಪ್ತಿಯನ್ನು ಹೆಚ್ಚಿದೆ. ಇದನ್ನು ಪರಾಮರ್ಶಿಸಿ. ನೋಡಿ, ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಕ್ರಾಂತಿ, ತಾಂತ್ರಿಕ ಪ್ರಗತಿ, ಜನಸಂಖ್ಯಾ ಬೆಳವಣಿಗೆ ಮತ್ತು ಜನರ ಉನ್ನತಿಗಾಗಿ ಕಲ್ಯಾಣ ರಾಜ್ಯಗಳಲ್ಲಿ ಆಡಳಿತ ವ್ಯಾಪ್ತಿ ಹೆಚ್ಚಾಗಿದೆ. ನೋಡಿ, ವಿದ್ಯಾರ್ಥಿಗಳಿಗೆ ವಿಡಿಯೋ ಕ್ವಾಲಿಟಿ ಹೈ ಇಟ್ಕೊಂಡು ನೋಡಿ. ಮಿನಿಮಮ್ ಒಂದು 360 ಪಿಕ್ಸೆಲ್ ಆದರೂ ಇರಬೇಕು, ಅಂದರೆ ಕ್ಲಿಯರ್ ಆಗಿ ನಿಮ್ಗೆ ಕಾಣುತ್ತೆ. ಅಖಿಲ ಭಾರತ ಸೇವೆಗಳು ಅಂದ್ರೇನು? ಇವೆ IAS, IPS, IFS ಇವೆಲ್ಲ. ಅಖಿಲ ಭಾರತ ಮಟ್ಟದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹುದ್ದೆಗಳನ್ನು ನೇಮಕ ಮಾಡುವ ಹುದ್ದೆಗಳನ್ನು ಅಖಿಲ ಭಾರತ ಸೇವೆಗಳು ಅನ್ನುತ್ತಾರೆ. ನಿಮಗೆಲ್ಲ ಗೊತ್ತಿದೆ, UPSC ಎಕ್ಸಾಮಿಂದ ಇದನ್ನು ಮಾಡ್ತಾರೆ. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅವರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸಿದವರು ಯಾರು? ನೋಡಿ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಕೇರಳದ ನಾರಾಯಣ ಗುರು, ತಮಿಳುನಾಡಿನ ಶ್ರೀ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್. ನೋಡಿ, ಎಲ್ಲ ಇವರ ಹೆಸರನ್ನು ಕೊಡಲಾಗಿದೆ. ಉತ್ತಮ ಆಡಳಿತ ಎಂದ್ರೂ ಯಾರು ಒಂದಿಬ್ಬರು ಹೆಸರು ಬರೆದ್ರು ಸಾಕು ನೀವು. ಉತ್ತಮ ಆಡಳಿತ ಎಂದ್ರೂ ಆಡಳಿತ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ ಮತ್ತು ಸ್ಪಂದನೆಗಳು ಕೂಡಿದರೆ ಅದನ್ನು ಉತ್ತಮ ಆಡಳಿತ ಅಂತಾರೆ. ಸಮ್ಮಿಶ್ರ ಸರ್ಕಾರ ಹೊಂದಿರುವ 2 ರಾಷ್ಟ್ರಗಳು ಯಾವುವು? ಭಾರತ, ಜರ್ಮನಿ. ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆ? ಸೈದ್ಧಾಂತಿಕ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿದೆ. ಪಂಚಶೀಲ ಒಪ್ಪಂದ 2 ತತ್ವಗಳು ಯಾವುದು? ಪರಸ್ಪರ ದಾಳಿ ಮಾಡದಿರುವುದು, ಶಾಂತಿಯುತ ಸಹಬಾಳ್ವೆ. ಇನ್ನು ಭಾಗ C ಯಲ್ಲಿ ನೋಡಿ, 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಒಪ್ಪಂದಗಳನ್ನು ವಿವರಿಸಿ ಎಂದಿದ್ದಾರೆ. ನಾವು ಪ್ರತಿಯೊಂದು ಓದೋದಿಲ್ಲ, ನೋಡ್ತಾ ಹೋಗಿ ಉಪಬಂಧಗಳು ಏನೇನು ಅಂತ. ನಿಮ್ಗೆ ಹೇಳ್ದಂಗೆ ಮಿನಿಮಮ್ ಹೈ ಕ್ವಾಲಿಟಿ ವಿಡಿಯೋ ಇಟ್ಕೊಳ್ರಿ, ಕ್ಲಿಯರಾಗಿ ಕಾಣುತ್ತೆ, ನೋಡ್ತಾ ಹೋಗಿ. ನೀವು ಸ್ಕ್ರೀನ್ ಶಾಟ್ ಕೂಡ ತಗೋಬೋದು. ಇನ್ನು ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ಭಾರತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಮಾಡಿ. ನೋಡಿ, ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಕ್ಕೂ ಗೊತ್ತಿರಬೇಕು ನಿಮಗೆ. ರಾಜ್ಯಗಳು ಎಷ್ಟಿದ್ದಾವೆ ನೋಡಿ? 28. ಕೇಂದ್ರಾಡಳಿತ ಪ್ರದೇಶಗಳು 8. ನೋಡಿ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ನೋಡಿ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಬಗ್ಗೆ ಟಿಪ್ಪಣಿ. ಮಹಿಳಾ ಚಳವಳಿಯ ಕಾರಣಗಳಾವುವು? ನೋಡಿ, ನೀವು ಕೇವಲ 29 ಫೋನ್ಪೇ ಮಾಡಿ 3 ಪ್ರಶ್ನೆ ಪತ್ರಿಕೆಗಳ ಉತ್ತರ ಪತ್ರಿಕೆಗಳನ್ನು, ಅಂದರೆ ಇದನ್ನು PDF ಮತ್ತು ಪಾಸಿಂಗ್ ಪ್ಯಾಕೇಜನ್ನು ತೊಗೋಬೋದು ಫೋನ್ಪೇ ಮೂಲಕ ಮಾಡಿ.
ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು, ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ, ಲೈಂಗಿಕ ಹಿಂಸಾಚಾರ, ಕೌಟುಂಬಿಕ ಹಿಂಸೆ. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳ ನಿರ್ವಹಣಾಪಾಯಗಳನ್ನು ವಿವರಿಸಿ. ನೋಡಿ, ಪರಿಹಾರಗಳೇನು? ನೋಡಿ 6 ಇದನ್ನು ಕೊಟ್ಟಿದ್ದಾರೆ. ಅವನ್ನೇ ಒಂದೊಂದೆರಡು ಲೈನು ಬರೆದುಬಿಟ್ರೆ ಸಾಕು ನೀವು. ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಿ. ನೋಡಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಶೇಷಾಧಿಕಾರ. ಇನ್ನು ಭ್ರಷ್ಟಾಚಾರವನ್ನು ಯೋಜನತೆ ಹೇಗೆ ತಡೆಗಟ್ಟಬಲ್ಲರು? ನೋಡಿ, ಇವೇ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲೂ ಬರ್ತವೆ. ಈ ವರ್ಷಂತೆ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದಲೇ ಕೇಳ್ತಾ ಇದ್ದಾರೆ. ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳಾಗುವು. ನೋಡಿ, ಧ್ಯೇಯೋದ್ದೇಶಗಳನ್ನು ಪ್ರಣಾಳಿಕೆ 1ನೇ ವಿಧಿಯಲ್ಲಿ ತಿಳಿಸಲಾಗಿದೆ. ಅವುಗಳು ಯಾವ ಅಂದರೆ ಅಂತ ಕೊಟ್ಟಿದ್ದಾರೆ. ಭಾರತ ಆಸಿಯಾನ್ 5 ಸಹಕಾರ ಕ್ಷೇತ್ರಗಳನ್ನು ಕುರಿತು ವಿವರಿಸಿ. ನೋಡಿ, ಕಾರ್ಯನಿರತ ಸಹಕಾರ, ಆರ್ಥಿಕ ಸಹಕಾರ, ಶಾಂತಿ ಮತ್ತು ಭದ್ರತೆ ಸಹಕಾರ, ಪ್ರವಾಸೋದ್ಯಮ ವಲಯ, ಸಮ್ಮೇಳನ ಮಟ್ಟದ ಸಹಕಾರ. ಇವನ್ನೇ ಒಂದೆರಡು ಲೈನು ನೀವು ವಿವರಣೆ ಕೊಟ್ಕೋತಾ ಹೋಗಬೇಕು. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಇನ್ನು ಭಾಗ ಡಿಯಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳು ಪ್ರತಿಯೊಂದಕ್ಕೂ 30-40 ಆಯ್ಕೆಗಳಲ್ಲಿ ಉತ್ತರಿಸಿ. ಒಂದೊಂದಕ್ಕೆ 10 ಅಂಕ. ಇಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ನೋಡಿ, ರಾಜಕೀಯ ಪಕ್ಷಗಳ ಕಾರ್ಯಗಳು 10 ಕಾರ್ಯಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ನೋಡಿ, ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವುದು, ಅಭ್ಯರ್ಥಿಗಳ ಆಯ್ಕೆ, ರಾಜಕೀಯ ಶಿಕ್ಷಣದ ಮತ್ತು ಅರಿವು, ಚುನಾವಣೆಗೆ ಸ್ಪರ್ಧಿಸುವುದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ, ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ ಮತ್ತು ಉಪಸಂಹಾರ. ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ, ವಿಶ್ಲೇಷಿಸಿ. ನೋಡಿ, ಪ್ರಜಾಪ್ರಭುತ್ವಕ್ಕೆ ಬೆದರಿಕೆಯಾಗಿ ಭಯೋತ್ಪಾದನೆ, ಆಡಳಿತ ಯಂತ್ರಕ್ಕೆ ಅಡ್ಡಿ, ಸಂವಿಧಾನಕ್ಕೆ ಗೌರವ ನೀಡುವುದಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆ, ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. ಇವು ಮೇನ್ ಪಾಯಿಂಟ್. ಇವೇ ಪಾಯಿಂಟನ್ನು ನೀವು ವಿವರಿಸ್ತಾ ಹೋಗಬೇಕು. ನೋಡಿ, ಆಡಳಿತ ಯಂತ್ರಕ್ಕೆ ಅಡ್ಡಿ, ಸಂವಿಧಾನಕ್ಕೆ ಗೌರವ ನೀಡುವುದಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು, ಆರ್ಥಿಕ ಬೆಳವಣಿಗೆ ಅಡ್ಡಿ, ಶಾಸನೀಯ ನಿಯಂತ್ರಣ ಸಮರ್ಥನೆ. ಸ್ವಲ್ಪ ದೊಡ್ಡದಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಜಾಗತೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳು. ನೋಡಿ, ಜಾಗತೀಕರಣದ ಅರ್ಥ, ಮಹತ್ವ. ನೋಡಿ, ಬೇರೆ ಕ್ವಶನ್ ಪೇಪರ್ನಲ್ಲೂ ಬಂದಿದ್ದಾವೆ ಅವು. ನಾನೀಗ 3 ಕ್ವಶನ್ ಪೇಪರ್ ಹಾಕಿದ್ದೀನಿ, ನೋಡ್ಬೋದು ನೀವು. ಸ್ವಲ್ಪ ಬರೆಯೋ ರೀತಿಯಲ್ಲೂ ಚೇಂಜ್ ಆಗಿದೆ. ನಿಮಗೆ ಯಾವುದು ಲೈಕ್ ಆಗುತ್ತೆ ಅದನ್ನು ಆ ರೀತಿ ನೀವು ಬರೀಬೋದು. ನೋಡಿ, ರಾಜಕೀಯ ಪರಿಣಾಮ ಏನೇನಾಗ್ತದೆ. ಜಾಗತೀಕರಣದಿಂದ ಶಕ್ತಿ ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ವಿಚಾರ, ಜೀವನ ಶೈಲಿ, ಗುಲಾಮರಾಗುತ್ತಾರೆ, ಸಾಲ ಮನ್ನಾ ರದ್ದುಗೊಳಿಸುವುದು, ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಭಾರತ ಮತ್ತು ಸೋವಿಯತ್ ರಷ್ಯಾ ದೇಶಗಳ ನಡುವಿನ ಸಂಬಂಧಗಳನ್ನು ವಿವರಿಸಿ. ನೋಡಿ, ಭಾರತ ಮತ್ತು ಸೋವಿಯತ್ ರಷ್ಯಾ ದೇಶಗಳ ನಡುವಿನ ಸಂಬಂಧ. ನೋಡಿ, ಇದು 37ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಅದು. ನೋಡಿ, ಇದು 1 ಮಾರ್ಕ್ನಲ್ಲಿ ಕೇಳಿದ್ದಾರೆ. ಗೋರ್ಬಚೇವ್ ಅವರು ಪೆರೆಸ್ಟ್ರಾಯ್ಕಾ ಮತ್ತು ಗ್ಲಾಸ್ನಾಸ್ಟ್ ಇದನ್ನು ಇದು ಮಾಡಿದ್ದು, ಯಾರು ಇದನ್ನು ತಂದರು ಅಂತೇಳಿ. ನೋಡಿ, ಒಪ್ಪಂದಗಳು, ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ನಾವು ನಿಮ್ಮ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀವಿ. ಮತ್ತೆ ಭೇಟಿಯಾಗೋಣ.